ನಮಸ್ತೆ ವೀಕ್ಷಕರೇ. ಇವತ್ತು ನಾನು ನಿಮ್ಮ ಮುಂದೆ ಯೂಟ್ಯೂಬ್ ಬಗ್ಗೆ ಒಂದು ಚಿಕ್ಕ ವಿಡಿಯೋನ ತಗೊಂಡ್ಬರ್ತಿದ್ದೀನಿ. ಯಾರ್ಯಾರು ಯೂಟ್ಯೂಬಲ್ಲಿ ಏನೋ ಅಚೀವ್ ಮಾಡಬೇಕು ಅಂತಿರ್ತೀರಾ, ನಿಮ್ಮ ಫ್ಯೂಚರ್‌ನ ಯೂಟ್ಯೂಬಲ್ಲಿ ಕಂಟೆಂಟ್ ಕ್ರಿಯೇಟರ್ ಆಗಿ ಓಪನ್ ಮಾಡಬೇಕು ಅಂತಿರ್ತೀರಾ, ಎಲ್ಲರೂ ತಪ್ಪದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾಕಂತ ಅಂದ್ರೆ ನನ್ನ ಚಾನಲ್‌ನ ಚೆಕ್ ಮಾಡಿದ್ರೆ ನಿಮಗೆ ಜಸ್ಟ್ ಇದು 2 ಮಂತ್ಸ್ ಹಿಂದೆ ಓಪನ್ ಮಾಡಿರೋ ಚಾನಲ್ ಅಂತ ತೋರಿಸುತ್ತೆ. ಬಟ್ ಆಕ್ಚುಲ್ ಆಗಿ ನನ್ನ ಎಕ್ಸ್‌ಪೀರಿಯನ್ಸ್ ಇರೋದು 1 ½ ಇಯರ್. ಹೋದ ವರ್ಷದಿಂದನೂ ನಾನು ಯೂಟ್ಯೂಬಲ್ಲಿ ತುಂಬಾ ಆಕ್ಟಿವ್ ಆಗಿ ಮಾಡ್ತಿದ್ದೀನಿ. ಇಲ್ಲಿವರೆಗೂ ನಾನೊಂದು 14 ಚಾನಲ್ ಹೋಗಿದೆ. ಸೊ ಹೇಗಿತ್ತು ಎಲ್ಲಾನು ನಾನು ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಇನ್ನು ಯಾರ್ಯಾರು ನನ್ನ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ. ಏಕೆ ಕನಸು ಕಾಣುವೆ ನಿಧಾನಿಸು ನಿಧಾನಿಸು. ಮೊದಲನೇದಾಗಿ ನನ್ನ ಎಕ್ಸ್‌ಪೀರಿಯನ್ಸ್‌ನ ಹೇಳಬೇಕು ಅನ್ನೋದಾದ್ರೆ, ಸುಮಾರು ಹೋದ ವರ್ಷ ಏಪ್ರಿಲ್ ಅಥವಾ ಮೇ ಅಲ್ಲಿ ನಾನು ನನ್ನ ಯೂಟ್ಯೂಬ್ ಜರ್ನಿನ ಶುರು ಮಾಡಿದ್ದು. ಸೊ ಸುಮಾರು ಇಲ್ಲಿವರೆಗೂ ನಂದು ಒಂದು 14 ಚಾನಲ್ ಹೋಗಿದೆ. ಇದು ಒಂದು 15ನೇ ಚಾನಲ್ಲು. ನೀವು ಕೇಳ್ಬೋದು ಆ ಥರದ ಕಂಟೆಂಟ್ ನೀವೇನ್ ಹಾಕ್ತಿದ್ದೀರಿ ಅಂತ. ಅದನ್ನ ನಾನು ನಿಮ್ಗೆ ನೆಕ್ಸ್ಟ್ ಕವರ್ ಮಾಡ್ತೀನಿ ಏನ್ ಕಂಟೆಂಟ್ ಹಾಕ್ತಿದ್ದೆ ಅಂತ. ಸೊ 14 ಚಾನಲಿಂದ ನಾನು ನೋಡಿದ್ದೇನಂತ ಅಂದ್ರೆ ರಿಜೆಕ್ಷನ್, ರಿಜೆಕ್ಷನ್, ರಿಜೆಕ್ಷನ್. ಸೊ ನೀವು ಅಪೀಲ್ ಮಾಡಿದ್ರು ಕೂಡ ಯೂಟ್ಯೂಬಲ್ಲಿರೋ ಆಟೋಮೇಟೆಡ್ ಸಿಸ್ಟಮ್ಸ್ ಏನ್ ಮಾಡುತ್ತೆ, ಒಂದ್ಸಲ ರಿಜೆಕ್ಟ್ ಅಂತ ಮಾಡಿದ್ರೆ ಹೋಗ್ಬಿಡುತ್ತೆ, ಮತ್ತೆ ಬರಲ್ಲ. ಸೊ ಇಲ್ಲಿವರೆಗೂ ನಾನು 14 ಸಲನೂ ಬೇರೆ ಬೇರೆ ರೀಸನ್ಸ್‌ಗಳಿಗೆ ಚಾನಲ್ ಹೋಗಿದೆ. ನಂದೇ ಓನ್ ಕಂಟೆಂಟ್ ಅಂತ ಹಾಕಿ ನಾನೇ ನಂದು ಫೇಸ್‌ಲೆಸ್ ವಿಡಿಯೋಸ್ ಎಲ್ಲ ಮಾಡ್ತಿದ್ದೆ ನಾನು ಮುಂಚೆ. ಸೊ ಇದೇ ಫಸ್ಟ್ ಟೈಮ್ ನಾನು ಚಾನಲ್ ತೆಗ್ದು ವಿತ್ ಫೇಸ್ ಅಲ್ಲಿ ಈ ತರ ರೆಕಾರ್ಡ್ ಮಾಡಿ ಹಾಕ್ತಿರೋದು. ಸೊ 14 ಚಾನಲಲ್ಲೂ ಅದೇ ಪ್ರಾಬ್ಲಮ್ಮು. ನನಗೆ ಏನಂತಾನೆ ಅರ್ಥ ಆಗ್ತಿರ್ಲಿಲ್ಲ. ನಂದ್ರಲ್ಲಿ ಯಾವುದೇ ಸ್ಕ್ಯಾಮ್ ಇರ್ಲಿಲ್ಲ ಅಥವಾ ಸ್ಪ್ಯಾಮ್ ಲಿಂಕ್‌ಗಳನ್ನ ಹಾಕ್ತಿರ್ಲಿಲ್ಲ ಅಥವಾ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ದುಡ್ಡು ಬರುತ್ತೆ ಈ ಥರದ್ದು ಯಾವ್ದು ಹಾಕ್ತಿರ್ಲಿಲ್ಲ. ಬಟ್ ಆದ್ರೂ ಸ್ಪ್ಯಾಮ್ ಅಂತ ಹೇಳಿ ಚಾನಲ್ ಹೋಯ್ತು. ಡಿಸೆಪ್ಟಿವ್ ಅಂತ ಹೇಳಿ ಚಾನಲ್ ಹೋಯ್ತು. ಸೊ ಅದರಲ್ಲಿ ನನ್ನ ಚಾನಲಲ್ಲಿ ಎಲ್ಲೂ ನ್ಯೂಡಿಟಿ ಅಂತ ಇರ್ತಿರ್ಲಿಲ್ಲ ಅಥವಾ ನಾನು ಪಾರ್ನ್ ಸೈಟ್‌ಗಳಾಗಿರ್ಬೋದು ಅಥವಾ ಅಶ್ಲೀಲವಾದಂತಹ ಚಿತ್ರಗಳು, ವಿಡಿಯೋಗಳು ಇದನ್ನ ಯಾವುದನ್ನು ಅಪ್ಲೋಡ್ ಮಾಡ್ತಿರ್ಲಿಲ್ಲ. ಆದ್ರೆ ಆ ರೀಸನ್‌ಗೆ ಹೋಯ್ತು ನ್ಯೂಡಿಟಿ ಅಂತ ಹೇಳಿ. ನನಗೆ ಅರ್ಥನೇ ಆಗ್ತಿರ್ಲಿಲ್ಲ. ಅದು ಹೇಗೆ ಆಟೋಮೇಟೆಡ್ ಸಿಸ್ಟಮ್ಸ್ ವರ್ಕ್ ಆಗತ್ತೆ ಅಂತ. ಯಾಕಂತಂದ್ರೆ ನೀವು ಯೂಟ್ಯೂಬಲ್ಲಿ ಇವತ್ತು ಓಪನ್ ಮಾಡಿದ್ರೆ ಬರೀ ಇದೇ ತರದ ಚಾನಲ್ಸ್‌ಗಳು ಬರುತ್ತೆ. ಈ ತರದ 1000 ಚಾನಲ್ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ತುಂಬಾ ಅಶ್ಲೀಲವಾದಂತಹ ಪದ ಬಳಕೆ ಮಾಡ್ತಿರೋದಾಗಿರ್ಬೋದು ಅಥವಾ ವಿಡಿಯೋಗಳನ್ನ ಬಳಸ್ತಿರೋದಾಗಿರ್ಬೋದು ಅಥವಾ ಫೋಟೋಗಳನ್ನ ಹಾಕಿ ಇದ್ ಮಾಡ್ತಿರೋದಾಗಿರ್ಬೋದು. ಅವ್ರ ಚಾನಲ್ ಎಲ್ಲ ಸೇಫ್ ಆಗಿದೆ. ಅವ್ರದ್ದು ಮಾನಿಟೈಸ್ ಆಗಿದೆ. ಇವತ್ತಿಗೆ ಅವರು ಒಳ್ಳೆ ಅರ್ನಿಂಗ್ಸ್ ಮಾಡ್ತಿದ್ದಾರೆ. ಬಟ್ ಯಾಕೆ ನಮಗೆ ಈ ತರ ಆಗತ್ತೆ ಅಂತ. ಸೊ ಅದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಫಸ್ಟ್ ಮಾನಿಟೈಸೇಷನ್ ಬಗ್ಗೆ ಮಾತಾಡ್ಬೇಕಂದ್ರೆ, ಒಂದು ಚಾನಲ್ ಮಾನಿಟೈಸ್ ಆಗ್ಬೇಕು ಅಂದ್ರೆ ಸುಮಾರು ನಿಮಗೆ 1,000 ಸಬ್ಸ್ಕ್ರೈಬರ್ಸ್ ಇರಬೇಕು. ಪ್ಲಸ್ ಅದ್ರ ಜೊತೆಗೆ 4,000 ಗಂಟೆಗಳನ್ನ ನೀವು ಕಂಪ್ಲೀಟ್ ಮಾಡಿರ್ಬೇಕು. ಸೊ 4,000 ಗಂಟೆ ಅಂತಂದ್ರೆ ಇವಾಗ ನನ್ನ ವಿಡಿಯೋ ಏನಿದೆ, ಸೊ ಇದೊಂದು 10 ನಿಮಿಷ ಇದೆ ಅಂತ ಅನ್ಕೊಳ್ಳಿ. ಸೊ ಒಬ್ಬ ಕಂಪ್ಲೀಟ್ ಆಗಿ 10 ನಿಮಿಷ ಚೆಕ್ ಮಾಡಿದ್ರೆ ಇದು 10 ಮಿನಿಟ್ಸ್ ಅಂತ ಕೌಂಟ್ ಆಗುತ್ತೆ. ಅದೇ ಇನ್ನೊಬ್ರು ಬಂದು ಯಾರೋ ಜಂಪ್ ಮಾಡಿಸಿ ಸ್ಕಿಪ್ ಅಂತ ನೆಕ್ಸ್ಟ್ ಹಿಂಗೆ ಮುಂದೆಗೆ ಫಾಸ್ಟ್ ಅಂಡ್ ಫಾರ್ವರ್ಡ್ ಮಾಡ್ಬಿಟ್ಟು ನೋಡ್ಬಿಟ್ಟು ಅದನ್ನ ಒಂದು 4 ಮಿನಿಟ್ಸ್‌ಗೆ ಮುಗಿಸ್ಬಿಡ್ತಾರೆ. ಅವಾಗ ಏನಾಗುತ್ತೆ 2 ವ್ಯೂಸ್ ಅಂತ ಕೌಂಟ್ ಆಗುತ್ತೆ. ಬಟ್ 14 ಮಿನಿಟ್ಸ್ ಅಂತ ಲೆಕ್ಕಕ್ಕೆ ಬರುತ್ತೆ. ಸೊ ಇದೇ ತರ ನಿಮ್ದು 4000 ಅವರ್ಸ್ ಕಂಪ್ಲೀಟ್ ಆಗ್ಬೇಕಂದ್ರೆ ಯೋಚನೆ ಮಾಡಿ ಎಷ್ಟು ಟೈಮ್ ಹಿಡಿಯುತ್ತೆ ಅಂತ. ಸೊ ಇದಾದ್ಮೇಲೆ ನೆಕ್ಸ್ಟ್ ಚಾನಲ್‌ನ ಕ್ರಿಯೇಟ್ ಮಾಡಿದ್ರಿ. ಸೊ ಮಾನಿಟೈಸೇಷನ್ ಆಗಕ್ಕೆ ನೀವು ಕಂಟೆಂಟ್ ಹಾಕ್ಬೇಕಲ್ವಾ? ಸೊ ಯಾವ ತರದ ಕಂಟೆಂಟ್ ಹಾಕ್ಬೇಕು? ಫಸ್ಟ್ ಕ್ರಿಂಜ್ ತರದ ಕಂಟೆಂಟ್ ಹಾಕ್ಬೇಕು. ಹೌದು, ನಿಜವಾಗಿ ಹೇಳ್ತಿದ್ದೀನಿ. ಯಾಕಂದ್ರೆ ಇವತ್ತಿನ ಜನ ನೀವು ಜೆನ್ಯೂನ್ ಆಗಿ ಯಾವುದೇ ಕಂಟೆಂಟ್ ಹಾಕಿದ್ರು ಅವ್ರು ನೋಡಕ್ ರೆಡಿ ಇಲ್ಲ. ಈವನ್ ಇನ್ಕ್ಲೂಡಿಂಗ್ ನೀವು ನನ್ನ ಚಾನಲ್ ಅಲ್ಲಿ ನೋಡಿದ್ರೆ ನಾನು ಕಂಪ್ಲೀಟ್ ಆಗಿ ಮಹಾಭಾರತದ್ದು ಅಥವಾ ಯೋಗದ ಬಗ್ಗೆ. ಸೊ ನೀವು ಅನ್ಸ್ಬೋದು ಚಿಕ್ಕದಾಗಿ ಒಂದು 30 ಸೆಕೆಂಡ್ಸ್ ವಿಡಿಯೋ ಮಾಡಕ್ಕೆ ಅಪ್ರಾಕ್ಸ್ ಆಗಿ ನನಗೆ ಎಷ್ಟು ಟೈಮ್ ಹಿಡಿಬೋದು ಅಂದ್ರೆ ಒಂದು 10 ಟು 12 ಮಿನಿಟ್ಸ್ ಅಂತ ಅನ್ಕೋಬಹುದು ನಿಮಗೆ. 30 ಸೆಕೆಂಡ್ಸ್ ವಿಡಿಯೋ ಮಾಡಕ್ಕೆ ನನ್ನ ಹಾರ್ಡ್ ವರ್ಕ್ ಆಲ್ಮೋಸ್ಟ್ 2 ಅವರ್ಸ್ ಇರುತ್ತೆ. ಯಾಕಂತಂದ್ರೆ ಹಠಯೋಗ ಪ್ರದೀಪಿಕನ ಓದ್ಬೇಕು, ಅದ್ರ ಜೊತೆಗೆ ಗೆಹ್ರಾಟ ಸಂಹಿತನ ಓದ್ಬೇಕು, ಅದ್ರ ಜೊತೆ ಓದಿ ಅದ್ರ ಪ್ರಾಪರ್ ಪ್ರೊನೌನ್ಸಿಯೇಷನ್ ಅನ್ನ ತಿಳ್ಕೊಂಡು ಅದ್ರ ಕನ್ನಡ ಅರ್ಥದಲ್ಲಿ ಏನಿದೆ ಅಂತ ನಾನು ಅದಕ್ಕೆ ಅನುವಾದಿಸಿ ಅದನ್ನ ನಾನು ಅರ್ಥ ಮಾಡ್ಕೊಂಡು ಆ ಆಸನನ ಟ್ರೈ ಮಾಡಿ ನಾನು ನಿಮ್ಮ ಮುಂದೆ ಹೇಳ್ಬೇಕು. ಇಷ್ಟು ಪ್ರೋಸೆಸ್ ನಾನು ಮಾಡ್ಬೇಕು. ಆದ್ರೆ ಇದಕ್ಕೆ ನನಗೆ ಬರೋ ವ್ಯೂಸ್ ಹಬ್ಬಬ್ಬ ಅಂದ್ರೆ 150ರಿಂದ 200 ವ್ಯೂಸ್. ಇದೇ ತರದ ಕ್ರಿಂಜ್ ವಿಡಿಯೋಗಳು ಅಥವಾ ಅಶ್ಲೀಲ ಪದಗಳನ್ನ ಯೂಸ್ ಮಾಡಿ ಬಳಸ್ತಿರುವಂತ ಚಾನಲ್‌ಗಳಾಗಿರ್ಬೋದು ಅಥವಾ ಜಸ್ಟ್ ಸುಮ್ನೆ ಹಂಗೆ ಎಕ್ಸ್‌ಪೋಸ್ ಮಾಡಿ ತೋರಿಸುವಂತ ವಿಡಿಯೋಗಳಾಗಿರ್ಬೋದು. ಅದೇ ವಿಡಿಯೋಗಳನ್ನ ನೀವು ನೋಡ್ತಿರ್ಬೋದು, ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಬಂದಿರುತ್ತೆ. ಸೊ ಒಂದ್ ವಿಡಿಯೋ ಇಂದನೇ ಅವ್ರ ಮಾನಿಟೈಸೇಷನ್ ಶುರು ಆಗ್ಬಿಡುತ್ತೆ. ಅಂದ್ರೆ ನೀವು ಯೋಚನೆ ಮಾಡಿ, ಪ್ರಾಪರ್ ಕಂಟೆಂಟ್ ನೀವು ಕೊಡ್ತೀರಾ ಅನ್ನೋದಿದ್ರೆ ಯು ಆರ್ ನಾಟ್ ಅಟ್ ಆಲ್ ಅ ರೈಟ್ ಪರ್ಸನ್ ಫಾರ್ ದಿಸ್ ಸೋಷಿಯಲ್ ಮೀಡಿಯಾ ಅಂತ ಹೇಳ್ಬೋದು ನಾನು. ಯಾಕಂತಂದ್ರೆ ನೀವೇನಾದ್ರೂ ಈ ತರ ಕ್ರಿಂಜ್ ಕಂಟೆಂಟ್ ಹಾಕೋತಿದ್ರೆ ಮಾತ್ರ ಇಲ್ಲಿಗೆ ಬನ್ನಿ ನೀವು ಬೆಳಿತೀರಾ. ಸೊ ಸೆಕೆಂಡ್ ಪಾಯಿಂಟ್, ಹಾಗಿದ್ರೆ ಎಲ್ಲರೂ ಕ್ರಿಂಜ್ ಮಾಡ್ತಿದಾರಾ ಈ ತರ ಪ್ರಶ್ನೆ ಕೇಳ್ಬೋದು ನೀವು. ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. 100 ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ ಚಾನಲ್ಗಳನ್ನ ತಗೊಳ್ಳಿ. ಸೊ 1 to 100 ಅಲ್ಲಿ ನಿಮಗೆ ಎಷ್ಟು ಪ್ರಾಪರ್ ಆಗಿ ಕಂಟೆಂಟ್ ಕೊಡೋ ಚಾನಲ್ಗಳು ಸಿಗುತ್ತೆ ಯೋಚನೆ ಮಾಡಿ.
ಸೊ ಆ ಥರ ತುಂಬ ಚಾನಲ್ಗಳು ನೋಡೋದಾದ್ರೆ ಮೋಟೋ ವ್ಲಾಗಿಂಗ್ ಬರುತ್ತೆ, ಟ್ರಾವೆಲಿಂಗ್ ವ್ಲಾಗ್ಸ್ ಬರುತ್ತೆ, ಅದ್ರ ಜೊತೆಗೆ ಫುಡ್ ವ್ಲಾಗ್ ಬರುತ್ತೆ. ಸೊ ಎಲ್ಲದಕ್ಕೂ ಒಂಥರ ಪ್ರಮೋಷನ್ ಅನ್ನೋದನ್ನ ಆ್ಯಡ್ ಮಾಡ್ಬಿಟ್ಟು, ಮಾರ್ಕೆಟಿಂಗ್ ಅನ್ನೋದನ್ನ ಆ್ಯಡ್ ಮಾಡಿ ಹೇಗೆ ಮಾಡ್ಬಿಟ್ಟಿದ್ದಾರೆ ಅಂತಂದ್ರೆ, ನೀವು ಕೊಲ್ಯಾಬ್ ಮಾಡ್ತೀರಾ, ಆ ಊಟ ಹೇಗೆ ಇರಲಿ ಗುಡ್ ಅಂತ ಇದು ಮಾಡ್ತಾರೆ. ಟ್ರಾವೆಲಿಂಗಿಗೆ ಆ ಜಾಗ ಚೆನ್ನಾಗಿಲ್ಲ ಅಂತಂದ್ರೂ ಅವರು ಮನಿ ಪೇ ಮಾಡ್ತಿದ್ರೆ ಚೆನ್ನಾಗಿದೆ ಅಂತಲೇ ರಿವ್ಯೂ ಕೊಡ್ತಾರೆ. ಪ್ರಾಪರ್ ಆಗಿ ಕಂಟೆಂಟ್ ಶೇರ್ ಮಾಡಿ ಅದನ್ನ ಒಂದು ಜೆನ್ಯೂನ್ ರಿವ್ಯೂ ಕೊಡೋರು ತುಂಬಾ ಕಮ್ಮಿ ಆಗಿದ್ದಾರೆ ಇವಾಗ. ಸೊ ಅದಕ್ಕೋಸ್ಕರ ನೀವು ಈ ತರದ ಇಂಡಸ್ಟ್ರಿಗೆ ಹೊಸದಾಗಿ ಬರ್ತಿದ್ದೀರಾ, ಏನೋ ಕನ್ಸಿಟ್ಕೊಂಡು ಬರ್ತಿದ್ದೀರಾ ಅನ್ನೋದಾದ್ರೆ ನಿಮ್ಮ ಬ್ಯಾಕಪ್ ಪ್ರಾಪರ್ ಆಗಿರ್ಬೇಕು. ಸೊ ಬ್ಯಾಕಪ್ ಅಂದ್ಮೇಲೆ ನಾನು ನೆಕ್ಸ್ಟ್ ಬರ್ತೀನಿ. ಸೊ ನೆಕ್ಸ್ಟ್ ಹೇಳೋದಾದ್ರೆ ನಾನು ಸರ್ಟಿಫೈಡ್ ಯೋಗ ಇನ್ಸ್ಟ್ರಕ್ಟರು. ಸೊ ನನಗೆ ಗೊತ್ತಾ ಆಕ್ಚುಲ್ ಆಗಿ ಅಲೈನ್ಮೆಂಟ್ ಹೇಗಿರ್ಬೇಕು, ಪ್ರಾಪರ್ ಅಲೈನ್ಮೆಂಟ್ ಇಂದ ಹೇಗೆ ಒಂದು ನಾರ್ಮಲ್ ಒಂದು ತ್ರಿಕೋನಾಸನ ಮಾಡ್ಬೇಕಾದ್ರೂ ನಿಮಗೆ ಇಷ್ಟೇ ಅಲೈನ್ಮೆಂಟ್ ಇರುತ್ತೆ, ಇಷ್ಟೇ ಫೀಟ್ ತಗೋಬೇಕು, ಇಷ್ಟರಲ್ಲೇ ನೀವು ಬೆಂಡ್ ಆಗಬೇಕು ಅಂತ ಇರುತ್ತೆ. ನಾನು ತುಂಬಾ ಜನಕ್ಕೆ ನೋಡ್ತೀನಿ ತ್ರಿಕೋನಾಸನ ಮಾಡಬೇಕು ಅಥವಾ ಆಸನಗಳನ್ನ ಏನೋ ಮಾಡಬೇಕು ಅಂತ ಹೇಳಿ ಅಲ್ಲಿ ಇಲ್ಲಿ ಒಂದಷ್ಟು ಯೂಟ್ಯೂಬ್ಗಳನ್ನ ನೋಡೋದು, ಅದನ್ನ ಏನ್ ಕಾಪಿ ಮಾಡಿರ್ತಾರೆ ಅದನ್ನ ಮಾಡೋರ್ನ ನಾನು ನೋಡಿರ್ತೀನಿ. ಅದು ಹೇಗಾಗತ್ತೆ ಅಂದ್ರೆ ಸಿಂಪಲ್ ಆಗಿ ಅವ್ರು ಮಾಡ್ತಿರೋದು ಯಾವ ಕಡೆಯಿಂದನೂ ತ್ರಿಕೋನಾಸನ ತರ ಕಾಣಿಸೋದಿಲ್ಲ. ಇಟ್ಸ್ ನಾಟ್ ಓನ್ಲಿ ಅಬೌಟ್ ತ್ರಿಕೋನಾಸನ. ಅವ್ರಿಗೆ ಹ್ಯಾಂಡ್ ಬ್ಯಾಲೆನ್ಸ್ ಇತ್ತಂತಂದ್ರೆ ಯಾವ ಆಸನ ಬೇಕಾದ್ರೂ ನಾವು ಮಾಡ್ತೀವಿ ಅನ್ನೋ ತರ ಮಾಡ್ತಾರೆ. ತಪ್ಪಾಗಿ ಯಾವ್ದಾದ್ರು ಆಸನಕ್ಕೆ ಯಾವ್ದಾದ್ರು ಹೆಸರು ಹಾಕಿರ್ತಾರೆ, ಏನೇನೋ ಮಾಡಿರ್ತಾರೆ. ಅದು ಹೆಂಗಾಗುತ್ತೆ ಅಂದ್ರೆ ಇಟ್ಸ್ ಲೈಕ್ ಝೀರೋ ನಾಲೆಡ್ಜ್. ಸುಮ್ಮನೆ ಒಂದು 10 ಚಾನಲ್ ನೋಡು ಅಥವಾ ಯೂಟ್ಯೂಬ್ ನೋಡು ಅಥವಾ ಬೇರೆ ಗೂಗಲ್ ಅಲ್ಲಿ ಸರ್ಚ್ ಮಾಡು ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಯಾರೋ ಮಾಡ್ತಿದ್ರು, ಟ್ರೆಂಡಿಂಗ್ ಅಲ್ಲಿ ಹೋಗ್ತಿತ್ತು ಅಥವಾ ಅದನ್ನೇ ತೆಗೆದು ನಮ್ಮ ಚಾನಲ್ ಅಲ್ಲಿ ಹಾಕ್ಬಿಡೋದು. ಸೊ ಈ ತರ ಕಂಟೆಂಟ್ ಹೋಗ್ತಿದೆ. ಇದರಿಂದ ತುಂಬಾ ಹೊಡೆತ ಬೀಳ್ತಿರೋದು ಜೆನ್ಯೂನ್ ಆಗಿ ಕಂಟೆಂಟ್ ಕ್ರಿಯೇಟ್ ಮಾಡ್ತಿರೋರಿಗೆ, ಜೆನ್ಯೂನ್ ಆಗಿ ವರ್ಕ್ ಮಾಡ್ತಿರೋರಿಗೆ, ಜೆನ್ಯೂನ್ ಆರ್ಟಿಸ್ಟ್ ಗಳಿಗೆ. ಇಲ್ಲಿಗೆ ಬರ್ತಿದ್ದೀರಾ ಅಂದ್ರೆ ಪ್ರಾಪರ್ ನಾಲೆಡ್ಜ್ ಬೇಕಂತ ಅಲ್ಲ. ನೀವು ಯೂಟ್ಯೂಬ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಬೆಳಿಬೇಕಂತಂದ್ರೆ ಸುಮ್ಮನೆ ಸ್ವಲ್ಪ ಓದ್ಕೊಂಡು ಒಂಥರ ಅಲ್ಲಿ ಇಲ್ಲಿ ಒಂದೆರಡು ವಿಡಿಯೋ ನೋಡ್ಕೊಂಡು ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅಂತ ಜೈ ಅನ್ಸಿದ್ರು ವಿಡಿಯೋ ಓಡ್ಬಿಡುತ್ತೆ. ಆದ್ರೆ ಇದರಿಂದ ನಿಮ್ಗಾಗೋ ಲಾಭ ಏನು ಅನ್ನೋದನ್ನ ನೀವು ಯೋಚನೆ ಮಾಡ್ಬೇಕು. ದುಡ್ಡಿಂದ ಆಗುತ್ತೆ, ಬಟ್ ನಾಲೆಡ್ಜ್ ಅನ್ನೋದನ್ನ ಹೇಗೆ ಪಡ್ಕೊಂತೀರಾ ಅಂತ. ಸೊ ಇದಾದ್ಮೇಲೆ ಬಿಗ್ಗೆಸ್ಟ್ ಒಂದ್ ಥಿಂಗ್ ಅಂತ ಅಂದ್ರೆ ಯೂಟ್ಯೂಬ್ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಲಕ್ ಅಂತ. ಸೊ ಎಲ್ಲರೂ ಹೇಳ್ತಾರೆ ಹಾರ್ಡ್ ವರ್ಕ್ ಮುಂಚೆ, ಇವಾಗ ಸ್ಮಾರ್ಟ್ ವರ್ಕ್. ಬಟ್ ನಾನು ಹೇಳ್ತೀನಿ ಇದು ಯಾವ್ದು ವರ್ಕ್ ಆಗಲ್ಲ, ಲಕ್ ಅಷ್ಟೇ ವರ್ಕ್ ಆಗತ್ತಂತ. ಯಾಕಂತ ಅಂದ್ರೆ ಇವತ್ತು ನಾನು ಸಿಂಪಲ್ ಆಗಿ ನೀವು ನನ್ನ ವಿಡಿಯೋಗಳನ್ನ ನೋಡಿರ್ಬೋದು, ಆ ಎಡಿಟಿಂಗಿಗೆ ನಾನು ಹಾಕೋ ಟೈಮ್ ಆಗಿರ್ಬೋದು, ಅಲ್ಲಿ ಬಳಸೋ ಮ್ಯೂಸಿಕ್ ಆಗಿರ್ಬೋದು. ಸರ್ ನೀವು ನಂದು ಯೂಟ್ಯೂಬ್ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು 30 ಸೆಕೆಂಡ್ಸ್ ವಿಡಿಯೋ ಅಪ್ಲೋಡ್ ಮಾಡಕ್ಕೆ ನಾನು ಎಷ್ಟು ಚಾಟ್ ಜಿಪಿಟಿ, ಜೆಮಿನೈ ಇಲ್ಲೆಲ್ಲ ಹುಡುಕಾಡಿರ್ತೀನಿ ಅಂದ್ರೆ ಒಂದು ಪ್ರಾಪರ್ ಮ್ಯೂಸಿಕ್, ಪ್ರಾಪರ್ ಟೈಮ್ ಅಂತ ಇದೆಲ್ಲ ನೋಡಿ ಹಾಕೋ ಬಂದಿರ್ತೀವಿ. ಅಲ್ಲಿ ಯಾರೋ ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗಿ ಜಸ್ಟ್ ಹಂಗೆ ಸೀರೆ ಉಟ್ಕೊಂಡು ಹಿಂಗಂದು ಟಿ ಶರ್ಟ್ ಹಾಕೊಂಡು ಹಿಂಗಂದ್ರು ಜೈ ಎಗ್ರೋಯ್ತು ವಿಡಿಯೋ ಅಲ್ಲೇ. ಮಿಲಿಯನ್ ಗಟ್ಟಲೆ ವ್ಯೂಸ್ ಬಂದಿರುತ್ತೆ ಸರ್. ನಾವು ಕಷ್ಟಪಟ್ಟು ಇಷ್ಟೊತ್ತು ಮಾಡಿರ್ತೀವಿ, 10 ವ್ಯೂಸ್ ಬರಲ್ಲ, 5 ಲೈಕ್ಸ್ ಬರಲ್ಲ, ನಮಗೆ ಇದ್ದವರು ಬ್ಲಾಕ್ ಮಾಡಿ ಹಾಕಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ. ಸೊ ಹೀಗಾದ್ರೆ ಜೆನ್ಯೂನ್ ಕ್ರಿಯೇಟರ್ಸ್ಗಳ ಕತೆ ಏನು? ಸೊ ನೀವು ಯೋಚನೆ ಮಾಡಿ. ಇದರೊಟ್ಟಿಗೆ ಬ್ಯಾಕಪ್ ಅಂತ ಹೇಳಿದೆ ನಾನು ಮುಂಚೆನೆ. ಸೊ ಬ್ಯಾಕಪ್ ಅಂದ್ರೆ ಏನು ಅಂದ್ರೆ ಯಾರ್ಯಾರು ಕ್ವಿಟ್ ಮಾಡಿ, ಈಗ ಯೂಶುವಲ್ ಆಗಿ ನಿಮ್ಗೆ ಅದು ನೋಡಿರ್ತೀರ ಅನ್ಸುತ್ತೆ, ಇನ್ಸ್ಟಾಗ್ರಾಮ್ ಅಲ್ಲಿ ಹೋದ್ರೆ ನಾನು ಯೂಟ್ಯೂಬ್ ಅರ್ನಿಂಗ್ಸ್ ಇಷ್ಟು ಮಾಡಿದೆ ಅಥವಾ ಯೂಟ್ಯೂಬ್ ಅಲ್ಲಿ ಬಂದು ಅವ್ರದ್ದೊಂದು ಲಾಂಗ್ ಫಾರ್ಮ್ಯಾಟ್ ವಿಡಿಯೋ ಮಾಡ್ತಾರೆ. ನಾನು ಇನ್ಸ್ಟಾಗ್ರಾಮ್ ಅರ್ನಿಂಗ್ಸ್ ಇಷ್ಟಿದೆ, ನನ್ನ ಕೊಲ್ಯಾಬ್ ಇಷ್ಟ ಆಗ್ತಿದೆ, ಒಂದು 10 ಕೊಲ್ಯಾಬ್ ಮಾಡಿದ್ದೀನಿ ಇಲ್ಲಿವರೆಗೂ, ಒಬ್ಬೊಬ್ರು ಒಂದು 50,000 ಕೊಟ್ಟರು. ಸೊ ಟೋಟಲ್ ಆಗಿ ನನ್ಗೆ ಇಷ್ಟ ಆಯ್ತು. ನೀವು 5 ತಿಂಗಳಲ್ಲಿ ದುಡಿತಿರೋದನ್ನ ನಾನು 1 ತಿಂಗಳಲ್ಲಿ ದುಡಿತಿದ್ದೀನಿ, ಅದು ನಾನು ಬರೀ ಸುಮ್ಮನೆ ಟೈಮ್ ಇಷ್ಟ ಹಾಕೊಂಡು ಅಂತ. ಸೊ ನೀವ್ ಯೋಚನೆ ಮಾಡಿ ಅವರು ಟೈಮ್ ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ, ಅಥವಾ ಅವ್ರಿಗಿದ್ದಂತ ಫ್ಯಾನ್ ಬೇಸ್ ಏನು, ಅಥವಾ ಅವ್ರಿಗಿದ್ದಂತ ಟ್ಯಾಲೆಂಟ್ ಏನಂತ. ಸೊ ನೀವೇನೋ ಹೊಸದಾಗಿ ಮಾಡ್ತೀನಿ ಅಂತ ಇದ್ರದ್ದು ತಾಡು ಬುಡ ಗೊತ್ತಿಲ್ಲದೆ ಸಡನ್ ಆಗಿ ಅಂದ್ರು ಜಾಬ್ ಕ್ವಿಟ್ ಮಾಡ್ಬಿಟ್ಟು ಇರೋದನ್ನು ಬಿಟ್ಬಿಟ್ಟು ಇಲ್ಲಿಗೆ ಬಂದು ಏನೋ ಹೊಸದಾಗಿ ಮಾಡ್ತೀನಿ ಅಂದ್ರೆ ಹೇಗೆ ವರ್ಕ್ ಆಗುತ್ತೆ? ನಾನು ಯಾರಿಗೂ ನೆಗೆಟಿವ್ ಥಾಟ್ಸ್ ಹಾಕ್ತಿಲ್ಲ ಅಥವಾ ಯಾರಿಗೂ ಡಿಪ್ರಮೋಟ್ ಮಾಡ್ತಿಲ್ಲ. ಸೊ ಐಮ್ ಜಸ್ಟ್ ಸೇಯಿಂಗ್, ನೀವು ಬರೋಕಿನ ಮುಂಚೆ ಪ್ರಾಪರ್ ಬ್ಯಾಕಪ್ ಇಟ್ಕೊಂಡು ಬನ್ನಿ, ಅಥವಾ ಇರೋ ಟೈಮಲ್ಲೇ ಎಷ್ಟು ಟೈಮ್ ಇಕ್ಕಿರುತ್ತೆ ಅಷ್ಟು ಟೈಮಲ್ಲೇ ಏನಾದರೂ ಕಂಟೆಂಟ್ ಕ್ರಿಯೇಷನ್ ಮಾಡೋಕೆ ಶುರು ಮಾಡಿ. ಸೊ ಚಿಕ್ಕದಾಗಿ ಇವಾಗ ನಾನು ಹೇಗೆ ಶಾರ್ಟ್ಸ್ಗಳನ್ನ ಹಾಕ್ತಾ ಬರ್ತಿದ್ದೀನಿ, ಅದ್ರ ಜೊತೆಗೆ ಇನ್ಸ್ಟಾಗ್ರಾಮ್ ರೀಲ್ಸ್ಗಳನ್ನ ಹಾಕ್ತಾ ಬರ್ತಿದ್ವಿ. ಸೊ ಈ ಥರ ಮಾಡ್ತಾ ಶುರು ಮಾಡಿ. ಸೊ ಇವೆನ್ ನೀವು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ರು ನನಗೆ ಥೌಸಂಡ್ಸ್ ಆಫ್ ಫಾಲೋವರ್ಸ್ ಇಲ್ಲ. ಜಸ್ಟ್ ನನಗೂ ಇರೋದು ಇವಾಗ ಬರೀ ಒಂದು 81 ಜನ ಅಷ್ಟೇ ಇರೋದು ಅನ್ಕೋನು, ಅದು ನನ್ನ ಫ್ರೆಂಡ್ಸ್ಗಳೇ. ಬೇರೆ ಯಾರು ತುಂಬಾ ಜನ ಯಾರು ನನಗೆ ಫಾಲೋ ಎಲ್ಲ ಮಾಡಿಲ್ಲ. ಸೊ ಇವನ್ ಯೂಟ್ಯೂಬಲ್ಲಿ ನೋಡಿದ್ರು ಅಷ್ಟೇ ಇವಾಗ 120 ಏನೋ ಆಗಿದೆ ನಂದು. ಸೊ ಹಾಗಾಗಿ ನೀವು ಎಷ್ಟೇ ಎಫರ್ಟ್ ಹಾಕಿದ್ರು ಜನ ವ್ಯಾಲ್ಯೂ ಮಾಡೋದಷ್ಟೇ, ಪ್ರಾಪರ್ ಕಂಟೆಂಟಿಗೆ ಬೆಲೆ ಸಿಗಲ್ಲ. ಸೊ ಹಂಗಾಗಿ ಯು ಜಸ್ಟ್ ಟೇಕ್ ಯುವರ್ ಟೈಮ್. ಸೊ ನಿಧಾನಕ್ಕೆ ಬೂಮ್ ಆಗೋಕೆ ಟ್ರೈ ಮಾಡಿ. ಮಾನಿಟೈಸ್ ಆದ್ಮೇಲೆ ಒಂದಷ್ಟು ಸ್ಟೇಬಲ್ ಇನ್ಕಮ್ ಬರ್ತಿದೆ ಅಂತಂದ್ಮೇಲೆ ಹೋಗಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ನಾನು ಹೇಳೋದೇನಂತ ಅಂದ್ರೆ, ಎಡಿಟಿಂಗ್ ನಾಲೆಡ್ಜ್ ಬೇಕಾ? ನೀವು ಯೂಟ್ಯೂಬಲ್ಲಿ ಏನಾದರೂ ಹೊಸದಾಗಿ ಮಾಡ್ತೀನಿ ಅನ್ನೋರಿಗೆ ಝೀರೋ ನಾಲೆಡ್ಜ್, ಝೀರೋ ಅಂದರೆ ಝೀರೋ ನಾಲೆಡ್ಜ್. ನಾನು ಇವತ್ತು ನಿಮಗೆ ಬೇಕಿದ್ರೆ ಐ ಕ್ಯಾನ್ ಶೋ ಯು ಥೌಸಂಡ್ಸ್ ಆಫ್ ಚಾನಲ್ಸ್ ಇನ್ಸ್ಟಾಗ್ರಾಮಲ್ಲಿ ವಿತೌಟ್ ಎಡಿಟಿಂಗ್, ವಿತೌಟ್ ಮಾತಾಡದೆ, ವಿತೌಟ್ ಏನು ಮಾಡದೆ ಜಸ್ಟ್ ಹಾಗೆ ಅರ್ನ್ ಮಾಡ್ತೀರಿ ಫ್ರೀಗೆ. ಸೊ ಎಡಿಟಿಂಗ್ ನಾಲೆಡ್ಜ್ ಬೇಡವೇ ಬೇಡ. ನೀವೇನಾದರೂ ನಿಮಗೆ ಸ್ಯಾಟಿಸ್ಫೈ ಆಗಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀವು ಎಡಿಟಿಂಗ್, ಮ್ಯೂಸಿಕ್ ಇದ್ರ ಬಗ್ಗೆ ಎಲ್ಲ ಫೋಕಸ್ ಮಾಡಿದ್ರೆ ಸಾಕು. ಸೊ ಅಥವಾ ಹಾಗೆ ನೀವು ಎಡಿಟಿಂಗ್ ಇಲ್ಲ ಅಂತ ಅಪ್ಲೋಡ್ ಮಾಡಿದ್ರು, ಇಫ್ ಕಂಟೆಂಟ್ ಇಸ್ ಪ್ರಾಪರ್, ಅದೇ ನಾ ಹೇಳದ್ನಲ್ಲ. ಸೊ 100ರಲ್ಲಿ ಒಂದು 10 ಜನ ಅಷ್ಟೇ ಇವಾಗ ಪ್ರಾಪರ್ ಕಂಟೆಂಟ್ ಮಾಡ್ತಿರೋದು, ಮಿಕ್ಕಿ 90 ಜನ ಸುಮ್ಮನೆ ಅಲಕುಲಕಲ್ಲಿ ಏನು ಸಿಗುತ್ತೆ ಅದನ್ನೆಲ್ಲ ಹಾಕ್ಬಿಟ್ಟು ಜೈ ಅನಿಸ್ತಿದ್ದಾರೆ.
ಸೊ ನೀವು ನೋಡಿ ಏನು ಮಾಡ್ತೀರಾ ಅಂತ, ಟ್ರೈ ಮಾಡ್ತೀರಾ ಅಂತ. ಇದು ನನ್ನ ಕಡೆಯಿಂದ ನಿಮ್ಗೆ ಹೇಳಬೇಕಾದಂಥ ಒಂದು ಚಿಕ್ಕ 2 ಮಾತುಗಳು. ಸೊ ಯಾರು ಯೂಟ್ಯೂಬಲ್ಲಿ ಅವ್ರನ್ನ ನೋಡಿ ಇನ್‌ಫ್ಲೂಯೆನ್ಸ್ ಆಗಿ, ಇವ್ರನ್ನ ನೋಡಿ ನನ್ನ ಇನ್ಸ್ಪಿರೇಷನ್ ಥರ ಆಯಿತು, ನಾನು ಅದಕ್ಕೋಸ್ಕರ ಇಲ್ಲಿ ಏನೋ ಮಾಡಕ್ಕೆ ಬಂದಿದ್ದೀನಿ, ಈ ಥರ ಯಾರ್ಯಾರು ಬರ್ತಿದ್ದೀರಾ ಅವರೆಲ್ರಿಗೂ ಕಿವಿ ಮಾತು, ಬರೋಕ್ಕಿಂತ ಮುಂಚೆ ತುಂಬ ಯೋಚನೆ ಮಾಡಿ. ಸೊ ಯಾಕಂತಂದರೆ ಯೂಶುವಲ್ ಆಗಿ ಮಾತು ಕೇಳ್ತಿರ್ತೀರ, ಸಮಥಿಂಗ್ ಇಸ್ ಬೆಟರ್ ದ್ಯಾನ್ ನಥಿಂಗ್ ಅಂತ. ಸೊ ಅಲ್ಲಿ ಏನೋ ಕೆಲಸ ಮಾಡ್ತಿರೋದನ್ನ ಬಿಟ್ಟು ನೀವು ಹೊಸದಾಗಿ ಏನೋ ಮಾಡ್ತೀರಿ ಅಂತ ಇಲ್ಲಿಗೆ ಬಂದು ಇಲ್ಲೂ ಕ್ಲಿಕ್ ಆಗದೆ ಮತ್ತು ವಾಪಸ್ ಅಲ್ಲೂ ಹೋಗೋಕ್ಕಾಗದೆ ತುಂಬ ಹಿಂಸೆ ಆಗುತ್ತೆ. ಹಂಗಂತ ಎಲ್ಲ ನೆಗೆಟಿವ್ ಆಗಿ ನೋಡೋಕ್ಕಾಗೋದಿಲ್ಲ. ತುಂಬ ಜನ ಅವ್ರು ಕೆಲಸ ಮಾಡ್ತಿರೋದನ್ನ ಬಿಟ್ಟು ಬಂದು ಇಲ್ಲಿ ಜಯಿಸಿದವರಿದ್ದಾರೆ. ಅದಕ್ಕೆ ನಿಮಗೆ ಅದರದ್ದೇ ಆದಂತಹ ತಾಳ್ಮೆ ಇರಬೇಕು. ಪೇಷನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬನ್ನಿ, ಒಳ್ಳೆ ಕಂಟೆಂಟ್ ಕೊಡಿ. ಅಟ್ಲೀಸ್ಟ್ ಇವಾಗಾದರೂ ಪರಿವರ್ತನೆ ಅನ್ನೋದು ಶುರು ಆಗಲಿ ಎಲ್ಲದ್ರಲ್ಲೂ. ಸೊ ಎಕ್ಸ್‌ಪೋಸ್ ಅಂತ ಏನಿದೆ ಅಥವಾ ಅವ್ರು ಇವ್ರದ್ದು ಕಾಪಿ ಮಾಡಿ ಏನು ಮಾಡ್ತಿದ್ದಾರೆ ಅದೆಲ್ಲ ಕಮ್ಮಿ ಆಗಲಿ. ವಿಲ್ ಸ್ಟಾರ್ಟ್ ಸಮಥಿಂಗ್ ನ್ಯೂ ಅಂತ. ಸೊ ಒಳ್ಳೆ ಕಂಟೆಂಟಿಗೆ ಬೆಲೆ ಕೊಡೋಣ, ಒಳ್ಳೆ ಕಂಟೆಂಟ್ ಕ್ರಿಯೇಟರ್‌ಗಳನ್ನ ಬೆಳೆಸೋಣ ಅಂತ ಹೇಳಿ ನನ್ನ ಈ 2 ಮಾತನ್ನ ಮುಗಿಸ್ತೀನಿ. ಲೋಕ ಸಮಸ್ತ ಸುಖಿನೋ ಭವಂತು. ಧನ್ಯವಾದಗಳು.